ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಊಟ. ಇವತ್ತು ನಾನು ನಿಮಗೆ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 1 ಉದ್ದಿನಬೇಳೆ, 1 ಲೋಟ ಉದ್ದಿನಬೇಳೆ, 2 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ, 1 ಬಟ್ಲಷ್ಟು ಅವಲಕ್ಕಿ ಅಥವಾ ಮಂಡಕ್ಕಿ ಏನಾದರೂ ತೊಗೋಬೋದು, 2 ಚೆನ್ನಾಗಿ ಬರುತ್ತೆ. ಅಕ್ಕಿನ ನೆನೆಸ್ಕೊಳ್ಳೋಣ. ಅಕ್ಕಿ ಬೇಳೆ ಎಲ್ಲನೂ ಹಾಕಿ ಹಿಂದಿನ ದಿನನೇ ನೆನೆಸಿಟ್ಕೋಬೇಕು. 8 ಅವರ್ಸ್ ನೆನೆಸಿಟ್ಕೋಬೇಕು. ರಾತ್ರಿ ರುಬ್ಬುವಾಗ ಅವಲಕ್ಕಿನೂ ಹಾಕಿ ರುಬ್ಕೊಂಡ್ರೆ ಸಾಕು. ಅದೇನು ಬೇಗ ನೆನೆಯುತ್ತೆ. ಮಿಕ್ಸಿಗೆ ಹಾಕಿ ರಾತ್ರಿನೇ ರುಬ್ಬಿಟ್ಕೋಬೇಕು. ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಾದ್ಮೇಲೆ ಬಿಸಿ ಇರೋ ಜಾಗದಲ್ಲೇ ಇಡಬೇಕು. ಚೆನ್ನಾಗಿ ರಾತ್ರಿ ಪೂರ್ತಿ ಓವರ್ ನೈಟ್ ಎಲ್ಲ ನೆನಬೇಕು. ಚೆನ್ನಾಗಿ ಬಿಸಿ ಇರೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಕುದುಗ್ ಬರುತ್ತೆ. ಇವಾಗ ದೋಸೆಗೆ ಮಸಾಲ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಂದು ಈರುಳ್ಳಿ ಅಥವಾ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋ ಥರ. ಸ್ವಲ್ಪ ಮೆಣಸಿನ ಪೌಡರು, ಸ್ವಲ್ಪ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಇದು ದೋಸೆಗೆ ಹಚ್ಚೋ ಚಟ್ನಿ, ಮಸಾಲ ಚಟ್ನಿ ರೆಡಿ ಆಯಿತು. ಇವಾಗ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಉದುಗ್ ಬಂದಿದೆ. ಸ್ವಲ್ಪ ಸೋಡಾ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ. 5 ಮಿನಿಟ್ಸ್ ಬಿಟ್ಟು ದೋಸೆ ಹಾಕಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಮೇಲೆ ಕೆಂಪು ಚಟ್ನಿ ಮಾಡಿರ್ತೀವಲ್ಲ ಅದನ್ನು ಹಚ್ಬಿಡಿ. ಇವಾಗ ತೆಗೆದುಬಿಟ್ಟು ಸರ್ವ್ ಮಾಡಿ. ಚೆನ್ನಾಗಿ ಬಂದಿರುತ್ತೆ. ಮಸಾಲೆ ದೋಸೆ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.